ಆಗಿರುವಂತಹ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಒಂದೊಂದೇ ಮಾಹಿತಿಗಳು ನಮಗೆ ಸಿಗ್ತಾ ಹೋಗ್ತಾ ಇದೆ. ಮೊನ್ನೆ ಕೂಡ ಒಂದಷ್ಟು ವಿವರಗಳು ನಮಗೆ ಸಿಕ್ಕಿತ್ತು 2A ನಲ್ಲಿ ಯಾರು ಬರ್ತಾರೆ ಅಂತ. 2B ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ನಮಗೆಲ್ಲರಿಗೂ ಗೊತ್ತಿದೆ ಆ ಕ್ಯಾಟಗರಿನಲ್ಲಿ ಇರುವಂತಹ ಮುಸ್ಲಿಮರು ಅನ್ನೋದು. ರಾಜ್ಯದಲ್ಲಿ ಧರ್ಮದ ಕಿಚ್ಚು ಹೆಚ್ಚಾಗುತ್ತಾ ಜಾತಿ ಗಣತಿ ವರದಿಯಿಂದ ಅನ್ನೋದು ಪ್ರಶ್ನೆ. ಮುಸ್ಲಿಮರನ್ನ ಒಟ್ಟಾಗಿ ತೋರಿಸುವ ಮೂಲಕ ಜಾತಿ ಗಣತಿಯಲ್ಲಿ ವರದಿಯನ್ನ ಕೊಡಲಾಗಿದೆ. ಹಿಂದುಳಿದ ವರ್ಗ, ಒಕ್ಕಲಿಗ, ಲಿಂಗಾಯತ ಅಂತ ಇಲ್ಲೆಲ್ಲ ವಿಭಜನೆ ಆಗಿದೆ. ಆದರೆ ಮುಸ್ಲಿಂ ಸಮುದಾಯದ ವಿಚಾರದಲ್ಲಿ ಬೇರೆ ಧೋರಣೆಯನ್ನ ತೋರಿರೋದು ನಾನಾ ಲೆಕ್ಕಾಚಾರಗಳಿಗೆ, ನಾನಾ ವಿವಾದಕ್ಕೆ ಕಾರಣ ಆಗ್ತಾ ಇದೆ. 2A ಬಳಿಕ 2B ಮುಸ್ಲಿಂ ಜನಸಂಖ್ಯೆಯ ಬ್ರೇಕಪ್ ಅನ್ನ ಆಯೋಗ ಕೊಟ್ಟಿದೆ. ಮುಸ್ಲಿಂ ಜನಸಂಖ್ಯೆ 75,25,880 ಅಂತ ನಂಬರ್ಸ್ ಅನ್ನ ತೋರಿಸಿದ್ದಾರೆ. ನಂಬರ್ಸ್ ಕಾಣಿಸ್ತಾ ಇದೆ ನಿಮಗೆ ಅಲ್ಲಿ. ಆದರೆ ಮುಸ್ಲಿಮ್ಸ್ ಅಲ್ಲೂ ಕೂಡ ಉಪಪಂಗಡಗಳು ಇದಾವೆ. ನಿಮಗೆ ಒಂದು ಮಾಹಿತಿ ಕೊಟ್ಬಿಡ್ತೀನಿ ನಾನು, 107 ಉಪಪಂಗಡಗಳು ಮುಸ್ಲಿಮರಲ್ಲಿ ಇದ್ದಾರೆ. ಇದನ್ನ ನಾನು ಹೇಳ್ತಾ ಇರೋದಲ್ಲ, ಹಿಂದುಳಿದ ವರ್ಗದ ಆಯೋಗವೇ ಈ ಹಿಂದೆ ಕೊಟ್ಟಂತಹ ವರದಿಯಲ್ಲಿ ಗವರ್ನಮೆಂಟ್ ಡಾಕ್ಯುಮೆಂಟ್ಸ್ ಅಲ್ಲಿ ಇದೆ. 101 ಉಪಪಂಗಡ ಅಂತ. ಹೆಂಗೆ ದಲಿತರಲ್ಲಿ ದಲಿತ್ ಲೆಫ್ಟ್, ದಲಿತ್ ರೈಟ್ ಅಂತ ಇರುತ್ತೋ ಅದೇ ರೀತಿ ಮುಸ್ಲಿಮರಲ್ಲೂ ಕೂಡ ಅವರ ಕುಲ ಕಸುಬಿಗೆ ಸಂಬಂಧಪಟ್ಟಂತೆ ಸಬ್ ಕಾಸ್ಟ್ಗಳು ಇದಾವೆ. ಬಟ್ ಡಾಕ್ಯುಮೆಂಟ್ ಅನ್ನ ನೀವು ಗಮನಿಸ್ತಾ ಇದ್ದೀರಾ, ಮುಸ್ಲಿಂ ಮತ್ತು ಉಪಜಾತಿ, ಮುಸ್ಲಿಮ್ಸ್ ಅಂಡ್ ಸಬ್ ಕಾಸ್ಟ್ ಅಂತ ಅಲ್ಲಿ ಹೇಳಿದ್ದಾರೆ. ಸಬ್ ಕಾಸ್ಟ್ಗಳ ಬ್ರೇಕ್ ಡೌನ್ ಆಗಿಲ್ಲ ಅಲ್ಲಿ. 75,25,880 ದೊಡ್ಡ ನಂಬರ್ ಅನ್ನ, ರಾಜ್ಯದಲ್ಲಿ ಅತಿ ಹೆಚ್ಚು ಇರೋದು ಮುಸ್ಲಿಮರೇ ಅನ್ನೋದನ್ನ ಸಾರಾಸಗಟಾಗಿ ತೋರಿಸುವಂತಹ ಪ್ರಯತ್ನ ಆಗಿದೆ. ಇಲ್ಲಿ ಯಾಕೆ ಅನುಮಾನಗಳು ಬರುತ್ತೆ ಸರ್ಕಾರದ ಇಂಟೆನ್ಷನ್ ಬಗ್ಗೆ ಅಂತ ಅಂದ್ರೆ, ದೊಡ್ಡ ದೊಡ್ಡ ಜಾತಿಗಳಲ್ಲಿ ಉಪಜಾತಿಗಳನ್ನ ಹುಡುಕಿ ವಿಭಜಿಸೋ ಕೆಲಸವನ್ನು ಮಾಡಿದ್ದಾರೆ. 2 ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಲಿಂಗಾಯತರು, ವೀರಶೈವ ಲಿಂಗಾಯತರು. ದಲಿತರಲ್ಲಿ ದೊಡ್ಡ ನಂಬರ್ ಕಾಣಿಸುತ್ತೆ ನಿಮಗೆ, 1,09,00,000 ಅಂತ. ಅಲ್ಲಿ ಅಗೇನ್ ವಿಂಗಡಣೆಗಳಾಗಿದ್ದಾವೆ. ದಲಿತ ಲೆಫ್ಟು, ರೈಟು, ಅದ್ರ ನೆಕ್ಸ್ಟ್ ಬೇರೆ ಬೇರೆ ಪಂಗಡಗಳು ಅಂತ. ಬಟ್ ಇಲ್ಲಿ ಮಾತ್ರ ವಿಭಜಿಸೋ ಕೆಲಸಕ್ಕೆ ಯಾಕೆ ಹೋಗಿಲ್ಲ? ಆಮೇಲೆ ಇನ್ನೂ ಒಂದು ಇನ್ಫಾರ್ಮೇಶನ್ ಏನಂದ್ರೆ, 2B ನಲ್ಲಿ 4% ರಿಸರ್ವೇಶನ್ ಮುಸ್ಲಿಮರಿಗೆ ಸಿಗ್ತಾ ಇತ್ತು. ಪ್ರವರ್ಗ 1 ನಲ್ಲೂ ಕೂಡ 17 ಸಬ್ ಕಾಸ್ಟ್ಗಳಿತ್ತು ಮುಸ್ಲಿಮರದು, ಅಲ್ಲಿ 4% ಸಿಗ್ತಾ ಇತ್ತು ಹಿಂದೆ. ಈಗ ಮುಸ್ಲಿಮ್ಸ್ ಅಂಡ್ ಸಬ್ ಕಾಸ್ಟ್ ಅಂತ ಡಿವಿಷನ್ನೇ ಮಾಡದೆ, ಯಾರು ಏನು ಅಂತ ಹೇಳದೆ ದೊಡ್ಡ ನಂಬರ್ ಅನ್ನ ತೋರಿಸುವಂತಹ ಪ್ರಯತ್ನ, ಸರ್ಕಾರದ ಇಂಟೆನ್ಷನ್ ಬಗ್ಗೆ ಪ್ರಶ್ನೆ ಬರುತ್ತೆ. ರಾಜ್ಯದಲ್ಲಿ ಶಿಯಾಗಳು ಎಷ್ಟು ಜನ ಇದ್ದಾರೆ, ಸುನ್ನಿಗಳು ಎಷ್ಟು ಜನ ಇದ್ದಾರೆ, ಅವ್ರ ಕೈಯಲ್ಲಿ 4 ಕಾಸು ಓಡಾಡ್ತಾ ಇದೆಯಾ ಇಲ್ವಾ, ಇದನ್ನೆಲ್ಲ ಹುಡುಕಿದಿದ್ರೆ ನಿಜವಾಗ್ಲೂ ಇದು ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ವರದಿ ಅಂತ ಹೇಳಬಹುದಿತ್ತು. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರವೀಶ್. ಹಿಂದುಳಿದ ವರ್ಗದ ಆಯೋಗನೇ ಹಿಂದೆ ಕೊಟ್ಟಂತಹ ಒಂದು ಡಾಕ್ಯುಮೆಂಟ್ ನನಗೆ ನೆನಪಿಗೆ ಬರ್ತಾ ಇದೆ. ಮುಸ್ಲಿಮರಲ್ಲಿ 107 ಉಪಪಂಗಡಗಳು ಇದಾವೆ ಅಂತ ಅವರೇ ಡಾಕ್ಯುಮೆಂಟ್ ಅಲ್ಲಿ ಹೇಳಿರ್ಬೇಕಾದ್ರೆ ಅದನ್ನ ಇಲ್ಲಿ ವಿಭಜಿಸೋ ಕೆಲಸನೇ ಮಾಡಿಲ್ಲ. ಹಿಂದೂಗಳ ವಿಚಾರದಲ್ಲಿ ಮಾತ್ರ ವಿಭಜನೆಗಳಾಗಿದೆ, ಇಂಥ ಕಾಸ್ಟು ಇಂಥ ಸಬ್ ಕಾಸ್ಟು ಅಂತ. ಬಟ್ ಇಲ್ಲಿ ಮಾತ್ರ ವಿಭಜನೆ ಮಾಡದೇ ಇರೋದು ಸರ್ಕಾರದ ಇಂಟೆನ್ಷನ್ ಏನಿತ್ತು ಅನ್ನೋ ಪ್ರಶ್ನೆ ಮತ್ತೆ ಮತ್ತೆ ರೇಸ್ ಆಗ್ತಾ ಇದೆ. ನಿಜವಾಗ್ಲೂ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ವಿಚಾರವನ್ನ ತಿಳ್ಕೊಳ್ಳೋದಾಗಿತ್ತಾ ಅಥವಾ ಬೇರೆ ಆಗಿತ್ತಾ? ಮಮತಾ, ಪ್ರಮುಖವಾಗಿರ್ತಕ್ಕಂಥದ್ದು ಮುಸ್ಲಿಂ ಉಪಪಂಗಡಗಳ ಬ್ರೇಕಪ್ಪನ್ನು ಏಕೆ ಕೊಟ್ಟಿಲ್ಲ ಮತ್ತು ಅದನ್ನು ಡಿವೈಡ್ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಒಂದು, ಆಯೋಗ ಇದಕ್ಕೆ ಕ್ಲಾರಿಫಿಕೇಷನನ್ನು ಕೊಡಬೇಕಾಗತ್ತೆ, ಇಲ್ಲ ಸರ್ಕಾರ ಕ್ಲಾರಿಫಿಕೇಷನನ್ನು ಕೊಡಬೇಕು. ಯಾಕೆಂದರೆ ಹಿಂದುಳಿದ ವರ್ಗಗಳ ಎಲ್ಲ ಜಾತಿಗಳನ್ನು ಕೂಡ 1300 ಚಿಲ್ಲರೆ ಜಾತಿಗಳದ್ದು ಏನೇನಿತ್ತು ಎಲ್ಲದರೂ ಕೂಡ ಬ್ರೇಕಪ್ಪನ್ನು ಕೊಟ್ಟಿದ್ದಾರೆ. ಕೇವಲ 200 ಜಾತಿ ಕೆಳಗಡೆ ಇರ್ತಕ್ಕಂಥ ಜನಸಂಖ್ಯೆ ಇರ್ತಕ್ಕಂಥ ಜಾತಿಗಳ ಬ್ರೇಕಪ್ಪು ಕೂಡ ಇದೆ. ಆದರೆ ಮುಸ್ಲಿಮು ವಿಚಾರದಲ್ಲಿ ಮಾತ್ರ ಆಯೋಗ ಕೊಟ್ಟಿರ್ತಕ್ಕಂಥದ್ದು ಅಂದರೆ ನಮಗೆ ಸಿಕ್ಕಿರ್ತಕ್ಕಂಥ ಇದರಲ್ಲಿ 154ನೇ ಪೇಜಲ್ಲಿ ಮುಸ್ಲಿಂ ಬ್ರೇಕಪ್ಪನ್ನು ಕೊಡ್ತಾರೆ. ಮುಸ್ಲಿಮ್ಸ್ ಮತ್ತು ಸಬ್ ಕ್ಯಾಸ್ಟ್ ಅಂತ ಕೊಡ್ತಾರೆ, ಮುಸ್ಲಿಂ ಮತ್ತು ಉಪಜಾತಿಗಳು ಅಂತ. ಟೋಟಲ್ ಆಗಿ ಹೋಲ್ಸೇಲ್ ಆಗಿ ಅವ್ರನ್ನ ಗುಂಪು ಮಾಡಿ ಕೊಟ್ಟಿರ್ತಕ್ಕಂಥದ್ದು ಏಕೆ ಅನ್ನೋ ಪ್ರಶ್ನೆ ಮೂಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಆರೋಪ ಇದೆ. ಅಂದರೆ ಎಲ್ಲ ಒಂದು ಕಡೆ SC ಮತ್ತು SC ಸಮುದಾಯದ ಬಳಿಕ ಈ ಒಂದು ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಮುಸ್ಲಿಂ, ಹಾಗಾಗಿ ಎಲ್ಲೋ ಒಂದು ಕಡೆ ಇದು ಫೇವರಿಸಮ್ ಮಾಡೋದಕ್ಕೋಸ್ಕರವಾಗಿಯೇ ಈ ರೀತಿ ಮಾಡಿದ್ದಾರೆ ಅಂತ BJP ಆರೋಪ ಮಾಡ್ತಾ ಇದೆ. ಜೊತೆಗೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳಿಂದಲೂ ಕೂಡ ಇದು ವಿರೋಧ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು.
ಅಂದರೆ ನಮ್ಮನ್ನೆಲ್ಲ ಒಂದು ರೀತಿಯಲ್ಲಿ ಛಿದ್ರ ಮಾಡಿ ಒಂದು ರೀತಿಯಲ್ಲಿ ಬ್ರೇಕಪ್ಪನ್ನು ಕೊಟ್ಟು ಮುಸ್ಲಿಮರನ್ನ ಒಟ್ಟಿಗೂಡಿಸಿದ್ದು ಯಾವ ಕಾರಣಗಳಿಗೋಸ್ಕರ? ರಾಜಕೀಯ ಕಾರಣನೋ ಅಥವಾ ಏನಾದರೂ ಟೆಕ್ನಿಕಲ್ ಕಾರಣ ಇದೆಯೋ ಇದೆಲ್ಲವನ್ನು ಕೂಡ ಸ್ಪಷ್ಟಪಡಿಸಬೇಕಾಗುತ್ತೆ. ಇಲ್ಲಿ ತನಕವೂ ಕೂಡ ಇದಕ್ಕೆ ಉತ್ತರ ಇಲ್ಲ. ಯಾಕೆಂದರೆ ಸರ್ಕಾರ ಇನ್ನೂ ಕೂಡ ನಾವು ಅಧಿಕೃತವಾಗಿ ಇದನ್ನು ರಿಲೀಸ್ ಮಾಡಿದ್ದೀವಿ ಅಂತ ಎದೆಗಾರಿಕೆಯಿಂದ ಹೇಳ್ಕೊಳ್ಳೋ ಮನಸ್ಥಿತಿಯಲ್ಲೂ ಕೂಡ ಇಲ್ಲ. ಯಾಕೆಂದರೆ ಏಪ್ರಿಲ್ 17ನೇ ತಾರೀಕು ನಡೆಯುವಂಥ ಕ್ಯಾಬಿನೆಟ್ ಬಳಿಕ ಸರ್ಕಾರ ಈ ಒಂದು ಡೇಟಾವನ್ನು ನಾವು ಒಪ್ಪಿದ್ದೇವೆ, ರಿಲೀಸ್ ಮಾಡ್ತೇವೆ ಅಂತ ಹೇಳ್ತಾರೋ, ಅಥವಾ ಇಲ್ಲ ನಮಗೂ ಸ್ವಲ್ಪ ಗೊಂದಲಗಳಿದೆ, ಕ್ಲಾರಿಫಿಕೇಶನ್ ಬೇಕಾಗಿದೆ, ಆ ಕಾರಣಕ್ಕೋಸ್ಕರವಾಗಿ ಸಚಿವ ಸಂಪುಟ ಉಪಸಮಿತಿಯನ್ನು ರಚನೆ ಮಾಡ್ತೀವಿ ಅಂತ ಹೇಳ್ತಾರೋ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ. ಒಂದಂತೂ ಸತ್ಯ, ಈ ಒಂದು ಧರ್ಮದ ಕಿಚ್ಚನ್ನು ರಾಜ್ಯದಲ್ಲಿ ಹಬ್ಸೋದಕ್ಕೆ ಏನಾದರೂ ಮುಂದಾಗ್ತಾ ಇದ್ದಾರಾ? ಇದು ಒಂದು ರೀತಿಯಲ್ಲಿ ಸುಳಿವನ್ನು ಸಿಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ BJP ಈ ಒಂದು ಧರ್ಮದ ವಿಚಾರವನ್ನು ಇಟ್ಕೊಂಡು ಈಗಾಗಲೇ ನರೇಂದ್ರ ಮೋದಿಯವರಿಂದ ಎಲ್ಲರೂ ಕೂಡ ವಾಗ್ದಾಳಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಹಾಗಾಗಿ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯ ನಮ್ಮ ಸಂಖ್ಯೆ ಇಷ್ಟಲ್ಲ, ಇನ್ನೂ ಕೂಡ ಇದೆ, ನಮ್ಮದು ಕೋಟಿ ದಾಟುತ್ತೆ ಅಂತಲೂ ಕೂಡ ಲಿಂಗಾಯತ ಸಮುದಾಯದವರು ಹೇಳ್ತಾರೆ, ಒಕ್ಕಲಿಗ ಸಮುದಾಯದವರು ಕೂಡ ಹೇಳ್ತಕ್ಕಂಥದ್ದು. ಹಾಗಾಗಿ ಇಂಥ ಈ ವರದಿಯನ್ನು ಎಷ್ಟರ ಮಟ್ಟಿಗೆ ರಾಜ್ಯ ಸರ್ಕಾರ ಒಪ್ಪುತ್ತೆ, ಅಂಗೀಕರಿಸುತ್ತೆ ಮತ್ತು ರಿಲೀಸ್ ಮಾಡುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗತ್ತೆ. ಆದರೆ ಇಲ್ಲಿ ತನಕವೂ ಕೂಡ ಹಿಂದುಳಿದ ಜಾತಿಗಳ ಪ್ರತಿಯೊಂದು ಒಂದು ಪಂಗಡಗಳ ಒಳ ಪಂಗಡಗಳೇನಿತ್ತು ಎಲ್ಲ ಬ್ರೇಕಪ್ಪನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ 50 ಜನಸಂಖ್ಯೆ ಇರ್ತಕ್ಕಂಥ ಒಂದು ಜಾತಿಯ ಹೆಸರನ್ನು ಕೂಡ ನಮೂದು ಮಾಡಿದ್ದಾರೆ. ಆದರೆ ಇಲ್ಲಿ ಮಾತ್ರ ಮುಸ್ಲಿಂ ವಿಚಾರದಲ್ಲಿ ಮಾತ್ರ ಆ ಕೆಲಸವನ್ನು ಏಕೆ ಮಾಡಿಲ್ಲ ಅನ್ನೋದು ಈಗ ಬಹುದೊಡ್ಡ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಇದಕ್ಕೆ ಆಯೋಗ ಮತ್ತು ಸರ್ಕಾರ ಎರಡೂ ಕೂಡ ಉತ್ತರ ಕೊಡಬೇಕಾಗತ್ತೆ. ಆಯೋಗದವರು ಈಗಾಗಲೇ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಾಗ್ಬಿಟ್ಟಿದೆ, ಹಾಗಾಗಿ ಅವ್ರು ಕೈ ತೊಳ್ಕೊಳ್ಳುವಂಥ ಚಾನ್ಸಸ್ ಎಲ್ಲವೂ ಕೂಡ ಇರ್ತಕ್ಕಂಥದ್ದು. ಆದರೆ ಸರ್ಕಾರ ಇದಕ್ಕೆ ಜವಾಬ್ದಾರರಾಗಿರ್ತಾರೆ, ಸರ್ಕಾರವೇ ಇದನ್ನು ಒಂದು ರೀತಿಯಲ್ಲಿ ಸ್ಪಷ್ಟಪಡಿಸಬೇಕಾಗುತ್ತೆ. ಮಮತಾ, ರೈಟ್, ಧನ್ಯವಾದ ರವೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇಲ್ಲಿ ಮಾತ್ರ ಜಾತಿ ಹುಡುಕ್ಲಿಲ್ವಲ್ಲ, ಇದು ಏನಕ್ಕೆ ಅನ್ನೋದು ಪ್ರಶ್ನೆ. ನಿಜವಾಗ್ಲೂ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ವಿವರವನ್ನ, ಸ್ಥಿತಿಗತಿನ ತಿಳ್ಕೊಳ್ಳೋದು ನಿಮ್ಮ ಉದ್ದೇಶ ಆಗಿತ್ತಾ, ಅಥವಾ ಈ ಸಮುದಾಯ ದೊಡ್ಡ ಸಮುದಾಯ ಅಂತ ನಂಬರ್ಸ್ ತೋರಿಸುವಂತಹ ಹಪಾಹಪಿನ? ಇದು ಪ್ರಶ್ನೆ ಇದೆ.